ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಯಾರ್ಯಾರು ಸೆಕೆಂಡ್ ಪಿ ಯು ಸಿಯಲ್ಲಿ ಇವಾಗ ಕರೆಂಟ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ಪ್ರೆಸೆಂಟ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತಾ ಇದ್ದು ಬೋರ್ಡ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಮತ್ತು ಮುಂದೆ KCET ಅನ್ನು ಬರೆದು ಇಂಜಿನಿಯರಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಆ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ವೆರಿ 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 ಇಂಪಾರ್ಟೆಂಟು. ಈ ಇನ್ಫಾರ್ಮೇಷನ್ ನಿಮಗೆ ಯಾವ ವೆಬ್ಸೈಟಿಂದ ತೆಗೆದಿರೋದಲ್ಲ. ನೀವು RV ಯೂನಿವರ್ಸಿಟಿದು ವೆಬ್ಸೈಟಿಗೆ ಹೋಗಿ ತೆಗೆದ್ರೂ ಕೂಡ ಇದು ಸಿಗೋದಿಲ್ಲ. ಆ್ಯಂಡ್ ಇದರಲ್ಲಿ ಜಸ್ಟ್ ಈಗ ನಾನು ಕಟ್ ಆಫ್ ರ್ಯಾಂಕನ್ನು ಇದು ಮಾಡಿದ್ದೇನೆ, ಅನಲೈಸ್ ಮಾಡಿದ್ದೇನೆ. ಇದನ್ನು ಜಸ್ಟ್ ನಾನು ಪೇಪರ್ ಮೇಲೆ ಬರೆದಿದ್ದೇನೆ. ಮುಂದೆ ನಿಮಗೆ ಇದ್ರದ್ದು ಕಟ್ ಆಫ್ ರ್ಯಾಂಕ್ನ PDF ಸಿಗುತ್ತೆ, ಅದರದ್ದು ಮುಂದೆ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರುವಂಥ ಮೊದಲ ಕಾಲೇಜು RV ಯೂನಿವರ್ಸಿಟಿ. ಇವಾಗಲೇ ಹೇಳ್ತಾ ಇದ್ದೇನೆ, ಸರ್ ಯಾಕೆ ನೀವು ಫಸ್ಟ್ ವೀಡಿಯೋವನ್ನು RV ಯೂನಿವರ್ಸಿಟಿನೇ ಮೇಲೆ ಮಾಡಿದ್ರಿ ಕೇಳಿದರೆ, ಫಸ್ಟ್ ಬ್ಯಾಚ್ ಪಾಸ್ಡ್ ಔಟ್ ಆಗ್ತಾ ಇದೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ, ನಾನು ಕರ್ನಾಟಕದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗೆ ಪರ್ಸ್ನಲಿ ವಿಸಿಟ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಬೆಂಗಳೂರಿನ 80+ ಇಂಜಿನಿಯರಿಂಗ್ ಕಾಲೇಜಸ್ಗೆ ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ. ಆ್ಯಂಡ್ ಇದು RV ಯೂನಿವರ್ಸಿಟಿ ರಿಲೇಟೆಡ್ ಈ ವಿಡಿಯೋವನ್ನು ಹೇಳ್ತಾ ಇದ್ದೇನೆ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗ್ತಾ ಇದ್ದರೆ, ನಿಮ್ಗೆ ಇದು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ನೇಬರ್ಸು ಯಾರಿಗಾದರೂ ಇದು ಯೂಸ್ಫುಲ್ ಇದ್ದರೆ ಖಂಡಿತ ಅವರಿಗೆ ಶೇರ್ ಮಾಡಿ, ಸರಿನಾ? ಸೊ ಫಸ್ಟ್ ಬರ್ತಾ ಇರೋದು RV ಯೂನಿವರ್ಸಿಟಿ. KCET ಕೋಡ್ ಬಂದುಬಿಟ್ಟು E285 RV ಯೂನಿವರ್ಸಿಟಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸು, ಈ ಕಟ್ ಆಫ್ ರ್ಯಾಂಕ್ ನಿಮಗೆ KEA ವೆಬ್ಸೈಟಿಗೆ ಹೋದರೆ ಸಿಗುತ್ತೆ, ಬಟ್ ಇದು ಸಪ್ರೇಟಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಸಪ್ರೇಟ್ PDF ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದೆಲ್ಲದನ್ನು ಒಂದೇ PDF ಅಲ್ಲಿ ನಾವು ಹಾಕಿರ್ತೇವೆ. ಸೊ ಆ PDF ಅನ್ನು ಮುಂದೆ ನಿಮಗೆ ನಮ್ಮ ಕೌನ್ಸಿಲಿಂಗ್ ಇದರಲ್ಲಿ ನಾನು ಕೊಡ್ತೇನೆ. ಎನಿವೆ, ಇವಾಗ ಜಸ್ಟ್ ನಿಮ್ಮ ಎಕ್ಸ್ಪ್ಲನೇಷನಿಗೋಸ್ಕರ ನಾನು ಇದನ್ನು ಬರೆದಿದ್ದೇನೆ. ಆ್ಯಂಡ್ ಇದರ ಇನ್ಫಾರ್ಮೇಷನ್, ನಾನು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಯಾವ ವೆಬ್ಸೈಟಲ್ಲೂ ಸಿಗೋದಿಲ್ಲ. ದಿಸ್ ಇಸ್ 100% ಜೆನ್ವಿನ್. ನಾನು ಯಾವುದು ಕೂಡ ಅವರ ವೆಬ್ಸೈಟಿಂದ ತೆಗೆದು ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿಯಿಂದ ಬಂದಿರುವಂಥ ರಿವ್ಯೂಸನ್ನು ನಾನು ತೆಗೆದು ಹೇಳ್ತಾ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ಗಳ ಹತ್ರ ಹೋಗಿ ಮಾತಾಡಿ, ಆನ್ ಕ್ಯಾಂಪಸ್ ಹೋಗಿ ಅಲ್ಲಿರೋ ಸ್ಟೂಡೆಂಟ್ಸ್ಗಳಿಂದ ರಿವ್ಯೂಸನ್ನು ತೆಗೆದು ನಾನು RV ಯೂನಿವರ್ಸಿಟಿ ಬಗ್ಗೆ ಹೇಳ್ತಾ ಇದ್ದೇನೆ. KCET ಕೋಡ್ ಬಂದುಬಿಟ್ಟು E285. ಓಕೆ, ಫಸ್ಟಿಗೆ ನಾನು ಕಟ್ ಆಫನ್ನು ನಿಮ್ಮ ಮುಂದೆ ಅನಲೈಸ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಬ್ರ್ಯಾಂಚು, ಇಲ್ಲಿರುವಂಥ ಬ್ರ್ಯಾಂಚ್ ಒಂದೇ ಒಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಅದು ಬಿಟ್ಟು ಬೇರೆ ಯಾವ ಬ್ರ್ಯಾಂಚು ಇಲ್ಲ. RV ಯೂನಿವರ್ಸಿಟಿಯಲ್ಲಿರೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಮೋರ್ ದ್ಯಾನ್ 500 ಸೀಟ್ಸ್ ಇದೆ. ಓನ್ಲಿ ಒನ್ ಬ್ರ್ಯಾಂಚ್ 550-560 ಸೀಟ್ಸ್ ಸಮಥಿಂಗ್ ಇದೆ. ಓಕೆ, ಈ ವರ್ಷ ಔಟ್ಪುಟ್ ಆಗ್ತಾ ಇರುವಂಥ ಫಸ್ಟ್ ಬ್ಯಾಚ್ ಅರೌಂಡ್ 150 ಅರೌಂಡ್. ಓಕೆ, ಸೊ 150 ಸೀಟ್ಸ್ಗಳಿದೆ. ಬಟ್ ನೆಕ್ಸ್ಟ್ ಅದರದ್ದು ಈಗ ಯಾರ್ಯಾರು ಥರ್ಡ್ ಇಯರಲ್ಲಿ ಇದ್ದೀರೋ ಅವ್ರದ್ದು 550 ಅರೌಂಡ್ 560 ಸೀಟ್ಸ್ಗಳಿದೆ. ಓಕೆ, ಸೊ ಇದನ್ನ ಇವಾಗ ನಾನು ಹೇಳ್ತಾ ಇದ್ದೇನೆ. ಜನರಲ್ ಮೆರಿಟ್ ಕಟ್ ಆಫ್ ಇದು ಬಂದುಬಿಟ್ಟು 2025ನ ರೌಂಡ್ 1ನ ಕಟ್ ಆಫ್, ರೌಂಡ್ 1ನ ಕಟ್ ಆಫ್. ರೌಂಡ್ 2, ರೌಂಡ್ 3ಯಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓವರಾಲ್ ಆಗಿ ಲಾಸ್ಟ್ ಇಯರ್ ಬರೆದಂಥ ಸ್ಟೂಡೆಂಟ್ಸ್ಗಳು, KCET ಬರೆದಂಥ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ 3,75,000 ಚೇಂಜ್ ಅಥವಾ 3,50,000 ಪ್ಲಸ್, ಸರಿನಾ? ಅದರಲ್ಲಿ ನೋಡಿದಾಗ ಕಟ್ ಆಫ್ ರ್ಯಾಂಕ್ ಜನರಲ್ ಮೆರಿಟ್ ಅವರಿಗೆ ಫಸ್ಟ್ ರೌಂಡಲ್ಲಿ 6,109, ಜನರಲ್ ಮೆರಿಟ್ ರೂರಲ್ ಅವರಿಗೆ 13,262, ಜನರಲ್ ಮೆರಿಟ್ ಕನ್ನಡದವರಿಗೆ 18,591. ದಿಸ್ ಈಸ್ ರೌಂಡ್ 1 ಕಟ್ ಆಫ್. ಓಕೆ, ನೆಕ್ಸ್ಟ್ ಫಸ್ಟ್ ಗ್ರೂಪ್ 1 ಇದು ಜನರಲ್ ಮೆರಿಟ್, ಇದು 1G, ಇದು ಜನರಲ್ ಮೆರಿಟ್. ನೆನ್ಪಿಟ್ಕೊಳ್ಳಿ, GM ಅಂತ ಬರೆದ್ರೆ ಮಾತ್ರ ಜನರಲ್ ಮೆರಿಟ್, G ಅಂತ ಬಂದರೆ ಗ್ರೂಪ್ 1 ಅಂತ ಮೀನಿಂಗ್. ಗ್ರೂಪ್ 1 ಅವರಿಗೆ 14,219. ಗ್ರೂಪ್ 1ಗೆ ಬಿಲಾಂಗ್ ಆಗಿದ್ದು ನಿಮಗೆ ರೂರಲ್ ಕ್ಯಾಟಗರಿ ಇದ್ದರೆ 14,400, 15,474. ಇಲ್ಲಿ ಗ್ರೂಪ್ 1 ಅವರಿಗೆ ಕನ್ನಡ ಮೀಡಿಯಮಲ್ಲಿ ಇರಲಿಲ್ಲ. ಓಕೆ, ರಿಸರ್ವೇಷನ್ ಇರಲಿಲ್ಲ. ಇದು ಡಿಪೆಂಡ್ಸ್ ಆನ್ ಕಾಲೇಜ್ ಅವರು ಯಾವ ರಿಸರ್ವೇಷನಿಗೆ ಕೊಡಬೇಕು ಅದು ಅವರು ಡಿಸೈಡ್ ಮಾಡಿರ್ತಾರೆ. ಓಕೆ, ಅದಾದ ನಂತರ SC ಸ್ಟೂಡೆಂಟ್ಸ್ಗಳಿಗೆ ನೋಡಿ, ರೌಂಡ್ 1ನಲ್ಲಿ SC ಜನರಲಲ್ಲಿ ಅವರಿಗೆ ಬಂದಿದ್ದು 43,336. SC ರೂರಲ್ ಇದ್ದವರಿಗೆ 49,421. ನೀವು SC ಕ್ಯಾಟಗರಿ ಇದ್ದು ನಿಮಗೆ ಅಲ್ಲಿ ಕನ್ನಡ ಮೀಡಿಯಮ್ ಇದ್ದರೆ 63,523. ದಿಸ್ ಈಸ್ ಇನ್ ಫಸ್ಟ್ ರೌಂಡ್ ಸ್ಟೂಡೆಂಟ್ಸು. ಸೆಕೆಂಡ್ ಥರ್ಡ್ ರೌಂಡಲ್ಲಿ ಇನ್ನೂ ಇನ್ಕ್ರೀಸ್ ಆಗಿದೆ. ಅದು ಬಿಟ್ಟರೆ ST ಜನರಲ್ ಅವರಿಗೆ ನೋಡಿ, ಫಸ್ಟ್ ರೌಂಡಲ್ಲಿ 51,840, ST ರೂರಲ್ ಅವರಿಗೆ 63,392, ST ಕನ್ನಡ ಮೀಡಿಯಮ್ ಅವರಿಗೆ 65,129. ಓಕೆ, ಸೊ ಇದು ನಿಮಗೆ ಬೇಸ್ ಆಗಿರಲಿ. ಯಾಕಂತ ಕೇಳಿದರೆ ದಯವಿಟ್ಟು ನೀವು ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಅದನ್ನು ಕಟ್ ಆಫ್ ಇಟ್ಕೊಂಡು ಆ ಏಮನ್ನು ಮಾಡಬೇಡಿ. ದಯವಿಟ್ಟು ನಿಮ್ಮ ಏಮ್ ಯಾವತ್ತು ಫಸ್ಟ್ ರೌಂಡ್ ಕಟ್ ಆಫ್ ಇದೆಯಲ್ಲ ಅದನ್ನು ನೋಡ್ಕೊಳ್ಳಿ. ಓಕೆ, ದಿಸ್ ಈಸ್ ನಾಟ್ RVCE. RVCE ಈಸ್ ಅ ಮೇನ್ ಕ್ಯಾಂಪಸ್, ದಟ್ ಈಸ್ ನಂಬರ್ 1 ಕಾಲೇಜ್. ಇದು RV ಯೂನಿವರ್ಸಿಟಿ. ಇದು ಎಲ್ಲಿದೆ ಸರ್? ಇದು ಇರೋದು ಕೂಡ RVCE ಕ್ಯಾಂಪಸ್ಸಲ್ಲೇ, ಮೈಸೂರು ರೋಡಲ್ಲೇ ಇರೋದು. RVCE ಕೆಂಗೇರಿ ಇದೆ ನೋಡಿ, ಸೇಮ್ ಕ್ಯಾಂಪಸ್ಸಲ್ಲಿ RV ಯೂನಿವರ್ಸಿಟಿ ಇರೋದು. ಓಕೆ, ಬಟ್ RVCE ಮತ್ತು RV ಯೂನಿವರ್ಸಿಟಿ ಎರಡೂ ಒಂದೇ ಅಲ್ಲ, ದೇ ಆರ್ ಡಿಫರೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ 2A ಜನರಲ್ ಅವರಿಗೆ ಕಟ್ ಆಫನ್ನು ನೋಡಿದರೆ ಫಸ್ಟ್ ರೌಂಡಲ್ಲಿ 12,572, 2A ರೂರಲ್ ಅವರಿಗೆ 14,903, ಅರೌಂಡ್ 15,000. 2A ಕನ್ನಡ ಮೀಡಿಯಮ್ ಇದ್ದರೆ 21,566.
ಇನ್ನು 3A ಜನರಲ್ ಇವರೆಲ್ಲ OBC ಕ್ಯಾಟಗರಿಯಲ್ಲಿ ಬರ್ತಾರೆ. 3A ಜನರಲ್ ಅವರಿಗೆ 7,287. ನೀವು 3A ಕ್ಯಾಟಗರಿ ಆಗಿದ್ದು ರೂರಲ್ ಇದ್ದರೆ ನಿಮಗೆ 13,288. 3A ಕ್ಯಾಟಗರಿಲಿದ್ದು ನೀವು ಕನ್ನಡ ಮೀಡಿಯಮ್ ಇದ್ದರೆ 26,203. ಸಿ ದ ಡಿಫರೆನ್ಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 2B ಜನರಲ್ ಇದ್ದು ಜನರಲ್ ಆದರೆ 20,866. 2B ಇದ್ದು ನಿಮಗೆ ರೂರಲ್ ಕ್ಯಾಟಗರಿ ಇದ್ದರೆ 26,342. 2B ಕ್ಯಾಟಗರಿಯಲ್ಲಿ ಕನ್ನಡ ಮೀಡಿಯಮಿಗೆ ಅಲ್ಲಿಲ್ಲ. ಓಕೆ, ಅದಾದ ನಂತರ 3A ಜನರಲ್ ಆಗಿದ್ದರೆ 7,287. 3A ಆಗಿದ್ದು ನಿಮಗೆ ರೂರಲ್ ಕ್ಯಾಟಗರಿ ಇದ್ದರೆ 13,288. 3A ಕ್ಯಾಟಗರಿ ಇದ್ದು ಕನ್ನಡ ಮೀಡಿಯಮ್ ಆಗಿದ್ದರೆ 26,203. ನೋಡಿ, ನೀವು ಡಿಫರೆನ್ಸನ್ನು ನೋಡಿದಾಗ ನಿಮಗೆ ರೂರಲ್ ಇದ್ದರೆ ಅಥವಾ ಕನ್ನಡ ಮೀಡಿಯಮ್ ಇದ್ದರೆ ನೀವು ಯಾವುದೇ ಆಗಿರಲಿ, ಜನರಲ್ ಮೆರಿಟ್ ಆಗಿರಲಿ, SC ಆಗಿರಲಿ, ಫಸ್ಟ್ ಗ್ರೂಪ್ ಆಗಿರಲಿ, ಅಥವಾ 2A ಆಗಿರಲಿ, 2B ಆಗಿರಲಿ, 3A ಆಗಿರಲಿ, 3B ಆಗಿರಲಿ, ಎನಿಥಿಂಗ್, ನೀವು ರೂರಲ್ ಅಂತ ಬಂದಾಗ ನೋಡಿ ರೂರಲ್ಗೆ ಎಷ್ಟು ಕಟ್ ಆಫ್ನ ಡಿಫರೆನ್ಸ್ ಇದೆ, ಕನ್ನಡ ಮೀಡಿಯಮ್ಗೆ ಎಷ್ಟು ಕಟ್ ಆಫ್ನ ಡಿಫರೆನ್ಸ್ ಇದೆ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಇಫ್ ಯು ಹ್ಯಾವ್ ಅ ಸ್ಪೆಷಲ್ ರಿಸರ್ವೇಷನ್, ನಾನಿದು ಜಸ್ಟ್ ಟಾಪ್ 10 ಕಾಲೇಜ್ ಅಥವಾ ಟಾಪ್ 15 ಇರುವಂಥ ಇದ್ರದ್ದು RV ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇರೋದು. ಸೊ ನೀವು ಅದರ್ ಕಾಲೇಜಸ್ಸನ್ನು ನೋಡಿದಾಗ ಇನ್ನೂ ಡಿಫ್ರೆನ್ಸ್ಗಳಾಗುತ್ತೆ. ಸೊ ದಯವಿಟ್ಟು ನಾನು ಹೇಳ್ತೇನೆ, ನಿಮ್ಮ ಹತ್ರ ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದ್ದರೆ ದಯವಿಟ್ಟು ಅದನ್ನು ಅಪ್ಲೈ ಮಾಡಿ. ನೀವು ಯಾವುದೇ ಗ್ರೂಪ್ ಆಗಿರಲಿ, ನೀವು ಜನರಲ್ ಮೆರಿಟ್ ಆಗಿರಲಿ ಅಥವಾ SC STನೇ ಆಗಿರಲಿ ಅಥವಾ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ಗಳೇ ಆಗಿರಲಿ, ನಿಮ್ಮಲ್ಲಿ ಕನ್ನಡ ಮೀಡಿಯಮ್ ರೂರಲ್ ಇದ್ದರೆ ದಯವಿಟ್ಟು ಆ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ. ಎನಿವೇ ಇನ್ಕ್ರೀಸ್ ಆಗಿದೆ, ಏನು ಡೇಟ್ ಅನ್ನೋದು ಎಕ್ಸ್ಟೆಂಡ್ ಆಗಿದೆ 22ವರೆಗೆ, ಅಷ್ಟರ ಒಳಗಡೆ ಇದು ಮಾಡಿ. ಓಕೆ, ಇದಿಷ್ಟು ಕಟ್ ಆಫ್ ರ್ಯಾಂಕ್. ಈ ಕಟ್ ಆಫ್ ರ್ಯಾಂಕ್ ನಿಮಗೆ KE ವೆಬ್ಸೈಟಿಗೆ ಹೋದರೆ ನಿಮಗೂ ಸಿಗುತ್ತೆ, ನಾನೇನು ಹೇಳೋದು, ಅಥವಾ ನಿಮಗೆ ಕಾಲೇಜಿದು ವೆಬ್ಸೈಟಿಗೆ ಹೋಗಿ ಪ್ಲೇಸ್ಮೆಂಟ್ ಹೇಳು, ನಾನೇನು ಹೇಳೋದು, ಅದು ಎಲ್ರಿಗೂ ಸಿಗುತ್ತೆ. ನೀವೇ ಹೋಗಿ ಸರ್ಚ್ ಮಾಡಿದ್ರೆ ಎಲ್ರಿಗೂ ಗೂಗಲ್ ಸರ್ಚ್ ಮಾಡ್ಲಿಕ್ಕೆ ಬರೋದಿಲ್ವಾ? RV ಯೂನಿವರ್ಸಿಟಿ ಅಂತ ಸರ್ಚ್ ಮಾಡಿದ್ರೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಬರುತ್ತೆ. ಬಟ್ ಅದು ಜೆನ್ವಿನ್ ಹೌದಾ ಅಲ್ವಾ, ಅವ್ರು ನಿಜವಾಗಿಯೂ ಸತ್ಯ ಹೇಳ್ತಾ ಇದ್ದಾರೆ ಇಲ್ವಾ? ಬಟ್ RV ಯೂನಿವರ್ಸಿಟಿ ಬಗ್ಗೆ ನಿಮ್ಗೆ ವೆಬ್ಸೈಟಲ್ಲೂ ಸಿಗೋದಿಲ್ಲ. ಓಕೆ, ಸೊ ಇದು ನಾನು ಹೇಳ್ತೇನೆ ನೋಡಿ, ನಾನು ಮೊದಲು ಹೇಳಿದ್ದೇನೆ, ನಾನು ಕಾಲೇಜನ್ನು ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ಗಳಿಂದ ತೆಗೆದಂತಹ ಇದು, ಮತ್ತು ನನ್ನ ಹತ್ರ ಕಂಪ್ಲೀಟ್ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ನ ಶೀಟೇ ಇದೆ, ಎಕ್ಸೆಲ್ ಶೀಟೇ ಇದೆ. ಪ್ರತಿಯೊಂದು ಕಾಲೇಜ್ ಇದೆ, ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜು ಎಕ್ಸೆಲ್ ಶೀಟ್ ಇದೆ. ಇದರಲ್ಲಿ ಯಾವುದೂ ಸುಳ್ಳಿಲ್ಲ. ಇದು ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಅಂತ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವ್ರ ಹತ್ರ ಇರುತ್ತೆ, ಮತ್ತು ಪ್ಲೇಸ್ಮೆಂಟ್ ಆಫೀಸರ್ಸ್ ಹತ್ರ ಇರುತ್ತೆ. ಆ ಥರದ್ದು ಇದನ್ನು ನಾನು ನಿಮ್ಮ ಮುಂದೆ ತೆಗಿತಾ ಇದ್ದೇನೆ. ಓಕೆ, ಫ್ಯಾಕಲ್ಟೀಸಿಗೆ ಸರ್ ನೀವು ಔಟ್ ಆಫ್ 5 ಫ್ಯಾಕಲ್ಟೀಸಿಗೆ ರೇಟ್ ಮಾಡಿದ್ರೆ RVCEಯಲ್ಲಿ ಇಲ್ಲಿ ಜಾಸ್ತಿ ನನಗೆ ಬಂದಂಥ ಇನ್ಫಾರ್ಮೇಷನ್ನ ಪ್ರಕಾರ, ಸ್ಟೂಡೆಂಟ್ಸ್ಗಳಲ್ಲಿ ತೊಗೊಂಡಂಥ ಇನ್ಫಾರ್ಮೇಷನ್ನ ಪ್ರಕಾರ ಫ್ಯಾಕಲ್ಟೀಸು ಒಂದಿಷ್ಟು ಫ್ಯಾಕಲ್ಟೀಸ್ಗಳು ಜಾಸ್ತಿ ಪ್ರಾಕ್ಟಿಕಲ್ ಅಪ್ರೋಚಿಗೆ ಇದು ಮಾಡ್ತಾರೆ. ಅಂದರೆ ಥಿಯರಿಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ಇದು ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಔಟ್ ಆಫ್ 10 ನೀವು ಫ್ಯಾಕಲ್ಟೀಸಿಗೆ ಕೊಟ್ಟರೆ ದೆರ್ ಇಸ್ ನೋ ಬ್ಯಾಡ್ ರಿವ್ಯೂಸ್ ಆ್ಯಸ್ ಆಫ್ ನೌ. ಓಕೆ, ಸೊ ನಾನು 10ನಲ್ಲಿ ಇದಕ್ಕೆ ಅಂದರೆ ಔಟ್ ಆಫ್ 5 ನಾನು ಕೊಡ್ತೇನೆ, ಅದನ್ನು ನೀವು 10ಗೆ ಕನ್ವರ್ಟ್ ಮಾಡ್ಬೋದು. ಔಟ್ ಆಫ್ 5ಗೆ ನಾನು 4 ರಿವ್ಯೂಸನ್ನು ಕೊಡ್ತಾ ಇದ್ದೇನೆ. ಯಾವುದಕ್ಕೆ? ಫ್ಯಾಕಲ್ಟೀಸಿಗೆ, ಬೇಸ್ಡ್ ಆನ್ ರಿವ್ಯೂಸ್ ಫ್ರಮ್ 3rd ಇಯರ್ ಆ್ಯಂಡ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಸಿಲೆಬಸ್ ಹೇಗಿದೆ? ಸಿಲೆಬಸ್ ಏನಾಗಿತ್ತು, ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಸ್ಟಾರ್ಟಿಂಗ್ ತುಂಬ ಹೈಲಿ ಸಿಲೆಬಸ್ಸನ್ನು ಇದು ಮಾಡ್ತಾಯಿದ್ರು, ಯಾಕಂದರೆ ಅವರೇ ಡಿಸೈನ್ ಮಾಡೋದು ಫೈನಾ ಸಿಲೆಬಸ್ ಸ್ಟಾರ್ಟಿಂಗ್ ಮಾಡಿದರು. ಬಟ್ ಬರ್ತಾ ಬರ್ತಾ ಲೈಕ್ ಈಗ RVC ಸಿಲೆಬಸ್ ಟೈಪೇ ಇದೆ. ಓಕೆ, ಸಿಲೆಬಸ್ ಈಸ್ ಆಲ್ಸೋ ಗುಡ್, ಅಂದರೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿದೆ, ಇಂಡಸ್ಟ್ರಿ ಓರಿಯೆಂಟೆಡ್ ಆಗಿದೆ. ಸೊ ಐ ವಿಲ್ ಗಿವ್ 4 ಸ್ಟಾರ್. ಫೈನಾ. ಅದಾದ ನಂತರ ಕ್ಯಾಂಪಸ್ ಲೈಫ್ ನಾನು ಆಲ್ರೆಡಿ ಹೇಳಿದ್ದೇನೆ, RV ಯೂನಿವರ್ಸಿಟಿ ಇರೋದು RVCE ಕ್ಯಾಂಪಸಲ್ಲೇ. ಸೊ ಫೆಸ್ಟ್ಗಳು RVCE ನಡೆಯುವಂಥ ಫೆಸ್ಟ್ಗಳಿಗೂ ಹೋಗ್ಬೋದು, ಕನ್ನಡ ಹಬ್ಬಕ್ಕೂ ಹೋಗ್ಬೋದು, ಟೆಕ್ನಿಕಲ್ ಫೆಸ್ಟ್ಗಳಿಗೂ ಹೋಗ್ಬೋದು. ಸೊ ಕ್ಯಾಂಪಸ್ ಲೈಫ್ ಈಸ್ ಗುಡ್. ಓಕೆ, ಸೊ ಎಕ್ಸ್ಟ್ರೀಮ್ ಹೈ ಲೆವೆಲಲ್ಲಿಲ್ಲ, ಬಟ್ ಕ್ಯಾಂಪಸ್ ಲೈಫ್ ಈಸ್ ಗುಡ್. ಅದಕ್ಕೋಸ್ಕರ ನಾನು ಇದಕ್ಕೆ 3.6 ಸ್ಟಾರ್ನ ಕೊಡ್ತಾ ಇದ್ದೇನೆ. ಓಕೆ, ದಿಸ್ ಈಸ್ 4 ಸ್ಟಾರ್ ಔಟ್ ಆಫ್ 5. ದಿಸ್ ಈಸ್ ಮೈ ರೇಟಿಂಗ್ ಸ್ಟೂಡೆಂಟ್ಸ್, ಇಟ್ ಮೈಟ್ ವೇರಿ. ಓಕೆ, 3.6 ಮೈ ರೇಟಿಂಗ್ ಅಂತ ಹೇಳಿದರೆ ನಾನು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳ ಜೊತೆ ಎಲ್ಲ ಮಾತಾಡಿ ಅದನ್ನು ನೋಡಿದಾಗ ನಾನು ಕೊಡ್ತಾ ಇರೋ ಇದು. ಅಂದರೆ ಅಂಥ ಹೈ ಲೆವೆಲ್ ಇಲ್ಲ, ಅಂಥ ಲೋ ಲೆವೆಲ್ಲು ಇಲ್ಲ, ಇಟ್ ಈಸ್ ಗುಡ್. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಇವರಲ್ಲಿ ಏನಿದೆ ಅಂತ ಕೇಳಿದರೆ ನಾನು ಹೇಳಿದ್ದೆ ಆಲ್ರೆಡಿ ಇರೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾತ್ರ ಇರೋದು ಇವ್ರದ್ದು ಇದರಲ್ಲಿ. ಆ್ಯಂಡ್ ಸ್ಕಿಲ್ಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ನೀವು ಸದ್ಯದ ಟೆಕ್ನಾಲಜಿಯನ್ನು ನೋಡಿದರೆ ಇರೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಇದೆಲ್ಲ ಇದೆ. ಸೊ ಇವ್ರು ಏನು ಮಾಡ್ತಾರೆ, ಮೇಜರ್ ಅಂತ ಒಂದು ಇದಿದೆ. ಓಕೆ, ಸೊ ಯಾವಾಗ ನಿಮ್ಮದು 2nd ಇಯರ್ ಆದಮೇಲೆ ಅಂದರೆ ಅರೌಂಡ್ 4th ಸೆಮ್ಮಿಗೆ ನೀವು ಮೇಜರ್ನ ಚೂಸ್ ಮಾಡಬೇಕು. 5th 6th ಸೆಮ್ಮಿಂದ ನಿಮಗೆ ಮೇಜರ್ ಸಬ್ಜೆಕ್ಟ್ಸ್ಗಳು ಬರುತ್ತೆ ರಿಲೇಟೆಡ್. ಯಾವುದು ಮೇಜರ್ ಇದೆ? ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಮೇಜರ್ನ ಚೂಸ್ ಮಾಡೋದಾದರೆ ಕಂಪ್ಯೂಟರ್ ಸೈನ್ಸ್ ವಿತ್ AIML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಅದಾದಮೇಲೆ ಡೇಟಾ ಸೈನ್ಸ್ DS 2ನೇದು, 3ನೇದು ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್, 4ನೇದು ಸೈಬರ್ ಸೆಕ್ಯೂರಿಟಿ. ಇವು 4 ಮೇಜರ್ ಇದೆ. ಇವು ಮೇಜರಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಮೇಜರ್ನ ನೀವು ಚೂಸ್ ಮಾಡ್ಬೋದು.
ಓಕೆ, ಇವು 4ರಲ್ಲಿ ಒಂದು ಮೇಜರ್ನ ಚೂಸ್ ಮಾಡಿದಾಗ ನಿಮಗೆ 5th ಸೆಮ್, 6th ಸೆಮ್, 7th ಸೆಮ್, 5th 6th ಸೆಮ್ ಇದರಲ್ಲಿ 2 ಮೇಜರ್ ಸಬ್ಜೆಕ್ಟ್ಗಳು ಬರುತ್ತೆ. 7th ಸೆಮ್ಮಲ್ಲಿ 3 ಮೇಜರ್ ಇರುತ್ತೆ. ಓಕೆ, ಅಂದರೆ ರಿಲೇಟೆಡ್ ಟು ನೀವು AIML ತೊಗೊಂಡ್ರೆ AIML ರಿಲೇಟೆಡ್ 5th 6th 2 ಬರುತ್ತೆ, 7th ಸೆಮ್ಮಲ್ಲಿ 3 ಬರುತ್ತೆ. ಸರಿನಾ? ಸೊ ಸ್ಕಿಲ್ ಡೆವಲಪ್ಮೆಂಟಿಗೆ ಅಂದರೆ ಇವರು ಮೇಜರ್ ಸಬ್ಜೆಕ್ಟನ್ನು ತಗೊಳ್ತಾ ಇರಲಿಕ್ಕೆ ಹೋಗಿ ಸ್ಕಿಲ್ ಡೆವಲಪ್ಮೆಂಟಿಗೆ ಫೋಕಸ್ ಇದೆ. ಸೊ ನಾನು ಇದಕ್ಕೂ ಕೂಡ ಇದನ್ನು ಎಕ್ಸಾಜುರೇಟ್ ನಾನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ 3.6 ಕೊಡ್ತಾ ಇದ್ದೇನೆ ಅಥವಾ 3.7 ಕೊಡ್ಬೋದು. ಫೈನಾ? ಸ್ಕಿಲ್ ಡೆವಲಪ್ಮೆಂಟಿಗೆ. ಓಕೆ, ಇಟ್ಸ್ ಅ ಗುಡ್ ಕಾಲೇಜ್ ವೈಸ್ ಒಳ್ಳೆಯದಿದೆ. ಮತ್ತು ಮೈನರ್ ಕೂಡ ಸಬ್ಜೆಕ್ಟ್ ಇದೆ. ಮೈನರ್ ಅನ್ನೋದು ಏನಂತ ಕೇಳಿದರೆ ನಿಮಗೆ ಲೈಕ್ ಗ್ಲೋಬಲ್ ಇಲೆಕ್ಟಿವ್ ಟೈಪ್ ಆಗುತ್ತೆ. ಗ್ಲೋಬಲ್ ಇಲೆಕ್ಟಿವ್ ಅಂತ ಹೇಳಿದ್ರೆ ಬೇರೆ ಟೈಪ್ ಆಫ್ ಇದಿರುತ್ತೆ, ಸಬ್ಜೆಕ್ಟ್ಸ್ಗಳಿರುತ್ತೆ, ಅದನ್ನು ತಗೊಳ್ಬೋದು. ಟೆಕ್ನಿಕಲ್ ರಿಲೇಟೆಡು ಇರುತ್ತೆ, ನಾನ್ ಟೆಕ್ನಿಕಲ್ ರಿಲೇಟೆಡು ಇರುತ್ತೆ, ದ್ಯಾಟ್ ಯು ಕ್ಯಾನ್ ಚೂಸ್. ಓಕೆ, ಸೊ ನಾನು ಮೈನರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಮೇಜರ್ನ ಕನ್ಸಿಡರ್ ಮಾಡಿದಾಗ ಸೊ ಫೋಕಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ವ್ಯಾಲ್ಯೂ ಫಾರ್ ಮನಿಗೆ ವ್ಯಾಲ್ಯೂ ಇದೆಯಾ? ನೀವು ಕೊಡುವಂಥ ಹಣಕ್ಕೆ ಇಲ್ಲಿ ವ್ಯಾಲ್ಯೂ ಇದೆಯಾ? ನೀವು KCET ಥ್ರೂ ಹೋದರೆ 100% ವ್ಯಾಲ್ಯೂ ಇದೆ. 100% ಅಂತಲ್ಲ, KCET ಥ್ರೂ ಹೋದರೆ ವಿಚ್ ಹ್ಯಾಸ್ ಅ ವ್ಯಾಲ್ಯೂ ಫಾರ್ ಮನಿ. ನಾನು 4 ಸ್ಟಾರ್ನ ಕೊಡ್ತಾ ಇದ್ದೇನೆ. KCET ಥ್ರೂ ಹೋದರೆ ಸರ್ ಮ್ಯಾನೇಜ್ಮೆಂಟ್ ಥ್ರೂ ಹೋದರೆ ವ್ಯಾಲ್ಯೂ ಇದೆಯಾ? ನಾನು ಆ್ಯಕ್ಚುಲಿ ಇದನ್ನು ಹೇಳಬಾರ್ದು. ಮ್ಯಾನೇಜ್ಮೆಂಟ್ ಫೀಸ್ ಪರ್ ಇಯರ್ 10 lakhs ಇದೆ. ಓಕೆ, 10 lakhs ಇದೆ, ನನ್ನ ಪ್ರಕಾರ ವರ್ತ್ ಅಲ್ಲ. ಸೊ ಅದರ ಈಕ್ವಲೆನ್ಸ್ ಟು ತುಂಬ ಬೇರೆ ಕಾಲೇಜಸ್ಗಳಿದೆ, ಇದಕ್ಕಿಂತ ಬೆಟರ್ ಕಾಲೇಜಸ್ಸು ಇದೆ. ಬಟ್ ಡೌನ್ ದ ಲೈನ್ ಇನ್ನೂ ಒಂದು 3 yearsಲ್ಲಿ ಆ ಲೆವೆಲಿಗೆ ಬರ್ಬೋದು. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಈ ವರ್ಷದ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನೋಡಿದರೆ 10 lakhs ಇಸ್ ನಾಟ್ ವರ್ತ್. ಓಕೆ, ಬೇರೆ ಕಾಲೇಜಲ್ಲಿ 10 lakhs ಕೊಡುವಂಥ ಮ್ಯಾನೇಜ್ಮೆಂಟ್ ಸೀಟ್ ಕೊಡುವಂಥ ಬೇರೆ ಕಾಲೇಜ್ಗಳು ಇದೆ. ಅದನ್ನು ನಾನು ಬೇಕಾದರೆ ಮುಂದೆ ನಮ್ಮದು ಕೌನ್ಸಿಲಿಂಗ್ಗೆ ಜಾಯ್ನ್ ಆದರೆ ಅಲ್ಲಿ ನಾನು ಗೈಡೆನ್ಸ್ ಕೊಡ್ತೇನೆ. ಓಕೆ, ಸೊ ಆ ಕಾಲೇಜ್ಗಳು ವರ್ತ್ ಅಂತ ಸದ್ಯಕ್ಕೆ ಇಟ್ ಈಸ್ ನಾಟ್ ವರ್ತ್. ಓಕೆ, 10 lakhs ಇಸ್ ನಾಟ್ ವರ್ತ್. ಓಕೆ, ಮತ್ತು ನಿಮ್ಮ JEE ಮೇನ್ ಸ್ಕೋರ್ ಮೇಲೂ ಕೂಡ ಇವರು ತಗೊಳ್ತಾರೆ, ಒಂದು KCET ಮೇಲೆ ತಗೊಳ್ತಾರೆ. ದರ್ ಈಸ್ ನೋ RVSAT ಎಕ್ಸಾಮ್ ಇಲ್ಲ. ಇವರು ಎಂಟ್ರೆನ್ಸ್ ಇದು ಏನು RVSAT ಮೊದಲಿದ್ದಿತ್ತು, ಬಟ್ ಈಗ RVSAT ಇಲ್ಲ. ಲಾಸ್ಟ್ ಇಯರಿಂದ RVSAಟನ್ನು ಎಂಡ್ ಮಾಡಿದ್ದಾರೆ. ಅವರು ತಗೊಳ್ಳೋದು ಒಂದು JEE ಮೇನ್ಸ್ ಸ್ಕೋರ್ ಮೇಲೆ, ಇನ್ನೊಂದು ನಿಮ್ಮ KCET ರ್ಯಾಂಕ್ ಮೇಲೆ. ದರ್ ಇಸ್ ನೋ COMEDK ಸೀಟ್ ಬಿಕಾಸ್ ಇಟ್ ಈಸ್ ಅ ಯೂನಿವರ್ಸಿಟಿ. COMEDK ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಇರೋದು KCET, ಅದು ಬಿಟ್ಟರೆ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ JEE ಇದ್ರ ಮೇಲೆ. ಬಟ್ JEE ಫೀಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ JEEಗೂ ಕೂಡ ಇಟ್ ಈಸ್ ನಾಟ್ ಸೋ ವರ್ತ್. ಬಟ್ ಡೌನ್ ದ ಲೈನ್ 3 yearsಲ್ಲಿ ವರ್ತ್ ಆಗ್ಬೋದು. ಬಟ್ 10 lakhs ಇಸ್ ನಾಟ್ ವರ್ತ್. ಪರ್ ಇಯರ್ 10 lakhs ವರ್ತ್ ಇಲ್ಲ ನನ್ನ ಅನಿಸಿಕೆ ಪ್ರಕಾರ. ಬಟ್ ಡೌನ್ ದ ಲೈನ್ 4 yearsಲ್ಲಿ ಆಗ್ಬೋದು. ಓಕೆ, ಫಾರ್ ದ ಟೈಮ್ ಬೀಯಿಂಗ್ ಇದೇ 10 lakhsನ್ನು ತಗೊಳ್ಳುವಂಥ ಬೇರೆ ಕಾಲೇಜ್ ಜೊತೆ ಕಂಪೇರ್ ಮಾಡಿದಾಗ ಅದರ್ ಕಾಲೇಜ್ ಇಸ್ ಬೆಟರ್ ದೆನ್ RV ಯೂನಿವರ್ಸಿಟಿ ಅಂತ ನಾನು ಅಂದ್ಕೊಳ್ತೇನೆ. ಹಾಸ್ಟೆಲ್ ಫೀಸ್ ಮತ್ತು ಲೈಫನ್ನು ಅಂದ್ಕೊಂಡ್ರೆ ಹಾಸ್ಟೆಲ್ ಫೀಸ್ ಮಿನಿಮಮ್ ಪರ್ ಇಯರ್ 2 lakhs ಇರುತ್ತೆ. RVCಯಲ್ಲಿ ಅರೌಂಡ್ 1.85 ಇರುತ್ತೆ, ಅರೌಂಡ್ 2 lakhs ಅಂತ ತೊಗೊಳ್ಬೋದು ಹಾಸ್ಟೆಲ್ ಫೀಸ್. ಫಾರ್ 4 years ಇಟ್ ಈಸ್ 8 lakhs ಇರುತ್ತೆ. ಆ್ಯಂಡ್ ಲೈಫ್ ನೆನಪಿಟ್ಕೊಳ್ಳಿ, ಎಲ್ಲ ಕಾಲೇಜಲ್ಲಿ, ಹೆಚ್ಚಿನ ಕಾಲೇಜಲ್ಲಿ ಹಾಸ್ಟೆಲ್ ಲೈಫ್ ಈಸ್ ಗುಡ್ ಸ್ಟೂಡೆಂಟ್ಸ್. ನೀವು ಅಪಾರ್ಟ್ ಫ್ರಮ್ ಕಾಲೇಜು ಮತ್ತು ಇದನ್ನು ಬಿಟ್ಟು ಕ್ಲಾಸ್ ರೂಮ್ ಅದೆಲ್ಲದನ್ನು ಬಿಟ್ಟು ಹಾಸ್ಟೆಲ್ ಲೈಫ್ ಇಟ್ ಈಸ್ ಅ ಗೋಲ್ಡನ್ ಲೈಫ್. ಓಕೆ, ಹಾಸ್ಟೆಲ್ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ಇದು ಮಾಡ್ತಾರೆ. ಹಾಸ್ಟೆಲಲ್ಲೇ ಇರಬೇಕು. ಸೊ ಹಾಸ್ಟೆಲಲ್ಲಿ ಮತ್ತು ಮೆಸ್ ಇರ್ಬೋದು, ಅಥವಾ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇದ್ದರೆ ಕ್ಯಾಂಪಸ್ ಒಳಗಡೆ ಕಳೆಯುವಂಥ ಸಮಯ, ದೋಸ್ ಆಲ್ ಆರ್ ಗುಡ್. ಹಾಸ್ಟೆಲ್ ಲೈಫ್ ಇಸ್ ಗುಡ್. ನಾನು RVCE ನೋಡಿದ ಪ್ರಕಾರ ಇಟ್ ಈಸ್ ವೆರಿ ಗುಡ್. ಸೊ ತುಂಬ ಇದಿರುತ್ತೆ, ಹಾಸ್ಟೆಲ್ಸ್ ಇರುತ್ತೆ, ಅಂದರೆ ಬೇರೆ ಬ್ಲಾಕ್ಗಳಿರುತ್ತೆ, ಅಲ್ಲಿರುತ್ತೆ. ಮತ್ತು ನಿಮಗೆ ಫೆಸ್ಟ್ ಬಂದಾಗ ಎಲ್ಲರ ಜೊತೆ ಸೇರಿಕೊಂಡು ನೀವು ಫೆಸ್ಟ್ ಮಾಡೋದು, ದೋಸ್ ಆಲ್ ಆರ್ ಗುಡ್. ಓಕೆ, ಸೊ ಇಟ್ ಈಸ್ ವರ್ತ್ ಲೈಫ್. ನೀವು ಎಂಜಾಯ್ ಮಾಡಿದರೆ ಮಾತ್ರ. ಸೊ ಇದಕ್ಕೂ ಕೂಡ ನಾನು ಎಷ್ಟು ಸ್ಟಾರ್ ಕೊಡ್ತಾ ಇದ್ದೇನೆ ಕೇಳಿದರೆ 4 ಸ್ಟಾರ್ ಕೊಡ್ತಾ ಇದ್ದೇನೆ. ಹಾಸ್ಟೆಲ್ ಲೈಫ್ ನೀವು ಎಂಜಾಯ್ ಮಾಡಲಿಕ್ಕಾದರೆ ಮಾಡ್ಬೋದು. ಈವನ್ ಫುಡ್ಡು ಕೂಡ ಇಟ್ಸ್ ಗುಡ್, ನಾಟ್ ಹೈಲಿ ರೇಟೆಡ್ ಅಥವಾ ಲೋ ರೇಟೆಡು ಅಲ್ಲ, ಹೈ ಆಗಿಯೂ ನಾನು ರೇಟ್ ಮಾಡ್ತಾ ಇಲ್ಲ. ಇಟ್ ಈಸ್ ಗುಡ್. ಓಕೆ, ಮ್ಯಾನೇಜಬಲ್. 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಕನೆಕ್ಟಿವಿಟಿ ಈಸ್ ವೆರಿ ಗುಡ್. ಏನಂತ ಕೇಳಿದ್ರೆ ಮೆಟ್ರೋ ಕಾಲೇಜ್ ಎದುರುಗಡೆ ನಿಂತ್ಕೊಳ್ಳುತ್ತೆ, ಮೆಟ್ರೋ ಇದೆ, ಬಸ್ ಫೆಸಿಲಿಟಿ ಇದೆ. ಇಟ್ ಈಸ್ ವೆರಿ ಗುಡ್. ಕನೆಕ್ಟಿವಿಟಿಗೆ ನಾನು 5 ಸ್ಟಾರ್ ಕೊಡ್ಬೋದು. ಓಕೆ, ಅಂದರೆ 5 ಸ್ಟಾರ್ ಕಂಪ್ಲೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಎಲ್ಲೆಲ್ಲಿ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾನು ಕನೆಕ್ಟಿವಿಟಿಗೆ 4.5 ಸ್ಟಾರ್ ಕೊಡ್ತಾ ಇದ್ದೇನೆ. ಓಕೆ, ಕನೆಕ್ಟಿವಿಟಿ ವೆರಿ ಗುಡ್. ಲಾಸ್ಟ್ ಒನ್ ಪ್ಲೇಸ್ಮೆಂಟ್, ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಬೇಕಾಗಿರೋದು ಇದೆಯಲ್ವಾ ಸರ್, ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ, ಪ್ಲೇಸ್ಮೆಂಟ್ ರೇಟ್ ಒಳ್ಳೇದಿದೆಯಾ? ಓಕೆ, ಸೊ ಇದರ ರಿಲೇಟೆಡನ್ನು ಕೊಡಬೇಕಂತ ಹೇಳಿದರೆ ನಾನು ಹಿಂದ್ಗಡೆ ಟರ್ನ್ ಮಾಡ್ತೇನೆ. ಪ್ಲೇಸ್ಮೆಂಟ್ಗೆ ಇವಾಗಲೇ ನಾನು ರೇಟಿಂಗನ್ನು ಕೊಡ್ತಾ ಇಲ್ಲ, ಇದನ್ನು ಮಾಡಿ ನಿಮಗೆ ಪ್ಲೇಸ್ಮೆಂಟನ್ನು ಕೊಡ್ತೇನೆ. ಓಕೆ, ಸೊ ಇದು ನೆನಪಿಟ್ಕೊಳ್ಳಿ. ನಾನು ಇದನ್ನು ರ್ಯಾಂಡಮ್ ಆಗಿ ಸಿಕ್ಕಿರೋ ಎಲ್ಲ ಕಂಪ್ನಿಗಳನ್ನು ಎಲ್ಲೋ ಯಾವುದೋ ವೆಬ್ಸೈಟಿಂದ ತೆಗೆದಿದ್ದನ್ನು ಹೇಳ್ತಾ ಇಲ್ಲ. ಕಾಲೇಜಿಗೆ ಬಂದಿರೋ ರಿಯಲ್ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನಾನು ನಿಮ್ಗೆ ಹೇಳ್ತಾ ಇರೋದು. ಪ್ರತಿಯೊಂದು ಕಾಲೇಜಿದು ಅಷ್ಟೇ ರಿಯಲ್. ಇದು ಯಾವುದು ನನಗೆ ಬೇಕಾಬಿಟ್ಟು ತೊಗೊಂಡು ನಾನು ಹೇಳ್ತಾ ಇಲ್ಲ. ಕಂಪನೀಸ್ ವಿಸಿಟ್ ಮಾಡಿದ್ದು, ಈಗ ನಾನು ಕೆಲವೊಂದು ಕಂಪನೀಸನ್ನು ಲಿಸ್ಟ್ ಮಾಡಿದ್ದೇನೆ. ಮೋರ್ ದ್ಯಾನ್ 30 ಕಂಪನೀಸ್ ಲಿಸ್ಟ್ ಬಂದಿದೆ. ಎಲ್ಲಿಗೆ? RVCEಗೆ ಇಲ್ಲಿವರೆಗೆ ಬಂದಿರೋ ಕಂಪನಿಗಳು ಎಷ್ಟು ಹೇಳಿ? 30+.
ಮೋರ್ ದ್ಯಾನ್ 30 ಕಂಪನಿಗಳು ಬಂದಿದೆ. ಅರ್ಥ ಆಯ್ತಾ? 30 ಕಂಪನೀಸ್ಗಳು ವಿಸಿಟ್ ಮಾಡಿದೆ. ಅದರಲ್ಲಿ ಕೆಲವೊಂದಿಷ್ಟು ಕಂಪನಿಗಳ ಹೆಸರನ್ನು ನಾನು ಹೇಳ್ತೇನೆ. ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ, ಸರ್ RV ಯೂನಿವರ್ಸಿಟಿ ಮತ್ತು RVC ಎರಡರದ್ದು ಪ್ಲೇಸ್ಮೆಂಟ್ ಕಂಬೈಂಡಾ? ನಾನೀಗ ಹೇಳ್ತಾ ಇರೋದು RV ಯೂನಿವರ್ಸಿಟಿ ಬಗ್ಗೆ. ಸರ್ RV ಯೂನಿವರ್ಸಿಟಿ ಮತ್ತು RVC ಎರಡರದ್ದು ಪ್ಲೇಸ್ ಕಂಬೈಂಡಾ? ಎಸ್ ಆನ್ಸರ್ ಇಸ್ ಎಸ್. ಬಟ್ ಸರ್ ಎಲ್ಲ ಕಂಪನಿಗಳು RVCಗೆ ಬಂದಿರುವಂಥ ಎಲ್ಲ ಕಂಪನಿಗಳು RV ಯೂನಿವರ್ಸಿಟಿಗೆ ಬರುತ್ತಾ? ನೋ. ವೆರಿ ಇಂಪಾರ್ಟೆಂಟ್, ಕಂಪನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ RV ಯೂನಿವರ್ಸಿಟಿಯಲ್ಲಿ ಸಪ್ರೇಟ್ ಪ್ಲೇಸ್ಮೆಂಟ್ ಸೆಲ್ ಇದೆಯಾ? ಎಸ್ ಇದೆ. ಓಕೆ, ಕೆಲವೊಂದು ಕಂಪನಿಗಳು RVC ಜೊತೆ ಇರೋ ಕಂಪನಿಗಳನ್ನು ಇವರು ಓಪನ್ ಟು RV ಯೂನಿವರ್ಸಿಟಿ. ಇಲ್ಲ, ಕೆಲವೊಂದು ಕಂಪನಿಗಳು ಇಲ್ಲ ನಮಗೆ RVC ಮಾತ್ರ ಬೇಕು ಅಂತ ಹೇಳಿದ್ರೆ ಓನ್ಲಿ RVC. ಅದು ಬಿಟ್ಟು ಕೆಲವೊಂದು ಕಂಪನಿಗಳು ಓನ್ಲಿ RV ಯೂನಿವರ್ಸಿಟಿ ಬರುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಡೌಟ್. ಓಕೆ, ಕೆಲವೊಂದು ಕಂಪನಿಗಳು RVC ಜೊತೆನೇ ನೀವು ಕೂತ್ಕೊಳ್ಬೋದು RV ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು. ಕೆಲವೊಂದು ಕಂಪನಿಗಳು ಓನ್ಲಿ RV ಯೂನಿವರ್ಸಿಟಿ ಬರುತ್ತೆ. ಓಕೆ, ಹಾಗಾದರೆ ಸರ್ RVCಗೆ ಆಲ್ರೆಡಿ ಈಗ ಮೋರ್ ದ್ಯಾನ್ 200 ಕಂಪನೀಸ್ ಬಂದಿದೆ. ಎಲ್ಲ ಕಂಪನಿ ಬಿಡ್ತಾರಾ? ಇಲ್ಲ. RVCಗೆ ಬಂದಿರೋ ಒಂದು 20 ಕಂಪನೀಸ್ಗಳನ್ನು ಇವರು ಬಿಟ್ಟಿದ್ದಾರೆ. ಇನ್ನೂ ಆಗ್ತಾ ಇದೆ, ಆನ್ ಗೋಯಿಂಗ್ ಪ್ರಾಸೆಸ್. ಯಾಕಂದರೆ ಇವಾಗ 7th ಸೆಮ್ 8th ಸೆಮ್ಮಿಂದ 8th ಸೆಮ್ ಆಗ್ತಾ ಇದೆ, ಇನ್ನೂ ಆನ್ ಗೋಯಿಂಗ್ ಪ್ರಾಸೆಸ್. ಓಕೆ, ಸದ್ಯಕ್ಕೆ 30+ ಕಂಪನಿ ಬಂದಿದೆ. ಮೋರ್ ದೆನ್ 50 ಕಂಪನೀಸ್ ಪಕ್ಕ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಓಕೆ, ಆ್ಯಂಡ್ ಈಗ ಫಸ್ಟ್ ಬ್ಯಾಚಿನ ಆಲ್ಮೋಸ್ಟ್ 80% ಜನ ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. ಆ್ಯಂಡ್ ಬಂದಂಥ ಕಂಪನೀಸ್ ನೋಡಿ, ಆರ್ಟಿಕ್ ಉಲ್ಫ್ ಅಂತ, ಆರ್ಟಿಕ್ ಉಲ್ಫ್ ನೆಟ್ವರ್ಕ್, ಹೈಪರ್ ಫೇಸ್, ಸೊಸೈಟಿ ಜನರಲ್, ಎಕೋ ಬಂದಿದೆ, ಫ್ರಾಕ್ಟಲ್ ಅನಾಲಿಟಿಕ್ಸ್ ಬಂದಿದೆ, ಇಕೋ ಲ್ಯಾಬ್ ಗ್ಲೋಬಲ್ ಸರ್ವಿಸ್ ಬಂದಿದೆ, EY. ಓಕೆ, ಸ್ಟೇಟ್ ಸ್ಟ್ರೀಟ್ ಬಂದಿದೆ, ಡೆಲ್ ಬಂದಿದೆ, ಎವೇಟ್ರಿಕ್ಸ್ ಬಂದಿದೆ, ಪೆಗಾ ಸಿಸ್ಟಮ್ ಬಂದಿದೆ, ಇನ್ಫ್ಲೆಕ್ಷನ್ ಟೆಕ್ ಬಂದಿದೆ. ಇಷ್ಟೇ ಅಲ್ಲ, ನಾನು ಇದನ್ನು ಮಾತ್ರ ಲಿಸ್ಟ್ ಮಾಡಿರೋದು. ಇದು ಬಿಟ್ಟು ಇನ್ನೂ ತುಂಬ ಕಂಪನೀಸ್ಗಳು ಬಂದಿದೆ. ಓಕೆ, ಫ್ರಾಕ್ಟಲ್ ಅನಾಲಿಟಿಕ್ಸ್ ಆಗಿದೆ, ಇದರಲ್ಲಿ ವ್ಯಾಟ್ ಫಿಕ್ಸ್ ಬಂದಿದೆ, ಹೈಪರ್ ಫೇಸ್ ಬಂದಿದೆ, ಥಾಮ್ಸನ್ ಬಂದಿದೆ, ದೆನ್ ಗ್ರೋತ್ ಆರ್ಕ್ ಟೆಕ್ನಾಲಜೀಸ್ ಬಂದಿದೆ, ಕೋಚ್ ಬಂದಿದೆ, ಫ್ರಾಕ್ಟಲ್ ಹೈವ್ ಬಂದಿದೆ, ತುಂಬ ಬಂದಿದೆ ಸ್ಟೂಡೆಂಟ್ಸ್. ಬ್ಲ್ಯಾಕ್ ಹ್ಯಾಕ್ ನೆಟ್ವರ್ಕ್ ಬಂದಿದೆ. ಇದು ನಾನಿಲ್ಲೊಂದು 12 ಕಂಪನೀಸ್ಗಳನ್ನು ಲಿಸ್ಟ್ ಮಾಡಿದ್ದೇನೆ. ಈಗ ಮೋರ್ ದೆನ್ 30 ಕಂಪನೀಸ್ ಬಂದಿದೆ ಇಲ್ಲಿಗೆ RV ಯೂನಿವರ್ಸಿಟಿಗೆ. ಇದರಲ್ಲಿ ಕೆಲವೊಂದು ಈಗ RVCಗೆ ಬಂದಿರೋ ಕಂಪನಿಗಳು ಯಾವುದೆಲ್ಲ ಗೊತ್ತುಂಟಾ? RVCಗೆ ಬಂದು RV ಯೂನಿವರ್ಸಿಟಿಗೂ ಬಿಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ನಾನು ಫಸ್ಟಿಗೆ ಓನ್ಲಿ RV ಯೂನಿವರ್ಸಿಟಿ ಬಂದಿದ್ದು ಒಂದು ಫ್ಯಾಕ್ಟಮ್ IT ಸೊಲ್ಯೂಷನ್ಸ್ ಅಂತ ಒಂದಿದೆ, ಅದು ಬಂದಿದೆ, ಫ್ಯಾಕ್ಟಮ್ IT ಸೊಲ್ಯೂಷನ್. ಮತ್ತು ಆಂಪ್ಕಸ್ ಸೈಬರ್, ದೆನ್ ಇದು RV ಯೂನಿವರ್ಸಿಟಿಗೆ ಬಂದಿರೋದು. ದೆನ್ ಡೆಲ್ ಟೆಕ್ನಾಲಜೀಸ್ RV ಯೂನಿವರ್ಸಿಟಿಗೆ ಬಂದಿರೋದು. ದೆನ್ ಕೋಚ್, ಇದು RV ಯೂನಿವರ್ಸಿಟಿಗೆ ಬಂದಿರೋದು. ಫ್ರಾಕ್ಟಲ್ ಹೈವ್ ಅನ್ನೋದು RV ಯೂನಿವರ್ಸಿಟಿಗೆ ಬಂದಿರೋದು. ದೆನ್ ಇಕೋ ಲ್ಯಾಬ್ ಗ್ಲೋಬಲ್ ಇದೆ ನೋಡಿ, ಇದು RV ಯೂನಿವರ್ಸಿಟಿ ಬಂದಿರೋದು, ಇಕೋ ಲ್ಯಾಬ್ ಗ್ಲೋಬಲ್. ದೆನ್ ಉಳಿದಿರೋದು ಎಲ್ಲದೂ ಕೂಡ RVCಗೆ ಬಂದಿರೋದು. ಆ RVCಗೆ ಬಂದಿರುವಂಥ ಕಂಪನಿಯನ್ನು RV ಯೂನಿವರ್ಸಿಟಿಗೂ ಅಲೋ ಮಾಡಿದಾಗ ಬಂದಿರೋದು. ಮೋರ್ ದ್ಯಾನ್ 20 ಕಂಪನೀಸ್ RVCಗೆ ಬಂದವ್ರನ್ನ RV ಯೂನಿವರ್ಸಿಟಿ ಜೊತೆ ಕಂಬೈನ್ಡ್ ಪ್ಲೇಸ್ಮೆಂಟ್ ಮಾಡಿರೋದು. ಹಾಗಾದರೆ ಸರ್ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು? RV ಯೂನಿವರ್ಸಿಟಿಯಲ್ಲಿ ನಾನು ಆನ್ ಕ್ಯಾಂಪಸ್ ಹೇಳ್ತಾ ಇರೋದು 22.05 lakhs. ಯಾವುದಕ್ಕೆ ಆಗಿದ್ದಿದ್ದು? ಆರ್ಟಿಕ್ ಉಲ್ಫ್ ನೆಟ್ವರ್ಕಿಗೆ 22.05 lakhs ಆಗಿದೆ. ದಿಸ್ ಈಸ್ ಆನ್ ಕ್ಯಾಂಪಸ್. ಅದು ಬಿಟ್ಟು ಒಬ್ಬ ಸ್ಟೂಡೆಂಟ್ ಆಫ್ ಕ್ಯಾಂಪಸಲ್ಲೇ ಆಗಿದ್ದಾನೆ. ಹಿ ಗಾಟ್ ಮೋರ್ ದ್ಯಾನ್ 40 lakhs. 40 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ಬಟ್ ಇಟ್ ಈಸ್ ಆಫ್ ಕ್ಯಾಂಪಸ್, ಅದು ಕಾಲೇಜಿಗೆ ಕನ್ಸಿಡ್ರೇಷನ್ ಆಗೋದಿಲ್ಲ. ಸೊ ಆನ್ ಕ್ಯಾಂಪಸ್ ಈ ವರ್ಷ ಆಗಿರೋದು, ಸದ್ಯಕ್ಕೆ ಆಗಿರೋದು 22.05 lakhs. ಆ್ಯಂಡ್ ದ ಪ್ಲೇಸ್ಮೆಂಟ್ ಈಸ್ ಆನ್ ಗೋಯಿಂಗ್. ಇಂಟರ್ನ್ಶಿಪ್ ಇದೇ ಸ್ಟೂಡೆಂಟಿಗೆ ಇದು ಆ್ಯಕ್ಚುಲಿ ಏನಂತ ಕೇಳಿದ್ರೆ, ಇಂಟರ್ನ್ಶಿಪ್ ಇವಾಗ ಯಾವ ಕಂಪನಿ? ಆರ್ಟಿಕ್ ಉಲ್ಫ್ ನೆಟ್ವರ್ಕ್. ಈಗ ಇಂಟರ್ನ್ಶಿಪ್ ಸ್ಟೈಫಂಡ್ ಎಷ್ಟು ಕೊಡ್ತಾ ಇದ್ದಾರೆ ಇವರಿಗೆ ಕೇಳಿದ್ರೆ 60,000 rupees ಸ್ಟೈಫಂಡ್ ಕೊಡ್ತಾರೆ. ಇವನ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಇವನಿಗೆ PPO ಆಗುತ್ತೆ, ಪ್ರೀ ಪ್ಲೇಸ್ಮೆಂಟ್ ಆಫರ್. ಇವನ ಪರ್ಫಾರ್ಮೆನ್ಸ್, ಈ ಸ್ಟೂಡೆಂಟಿಗೆ ಇಂಟರ್ನ್ಶಿಪ್ ಕೊಡ್ತಾರೆ, ಪರ್ ಮಂತ್ 60,000 ಕೊಡ್ತಾರೆ. ಇವನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಅವನಿಗೆ ಅದನ್ನು PPO ಆಗಿ ಕನ್ವರ್ಟ್ ಮಾಡಿ 22.05 lakhs ಆಗುತ್ತೆ. ಇದು ಡಿವೈಡೆಡ್ ಬೈ 12 ಅಲ್ಲ, ಇವಾಗಲೇ ಹೇಳ್ತಾ ಇದ್ದಾನೆ. ಏನೊಂದು ಮಂತ್ಲಿ ಒಂದು 90,000 ಬರ್ಬೋದು ಅಷ್ಟೇ, ಯಾಕಂದರೆ ಇದು ಬೇರೆ ಅದರ್ ಇದೆಲ್ಲ ಬರುತ್ತೆ. ಸೊ ಇವನಿಗೆ ಜಾಬ್ ರೋಲ್ ಏನು ಅಂತ ಕೇಳಿದರೆ ಇಂಟರ್ನ್ಶಿಪ್. ಓಕೆ, ಇಂಟರ್ನ್ಶಿಪ್ ವೆರಿ ಇಂಪಾರ್ಟೆಂಟ್. ನಾನು ಜಾಬ್ ರೋಲ್ ಬಗ್ಗೆಯೂ ಹೇಳ್ತೇನೆ ಕೇಳಿ. RV ಕಾಲೇಜಿಗೆ ಬಂದಿರುವಂಥ ಎಲ್ಲ ಕಂಪನೀಸ್ಗಳು ಜಾಬ್ ರೋಲಲ್ಲಿ ಒಳ್ಳೆ ಜಾಬ್ ರೋಲೇ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ ಆಲ್ಮೋಸ್ಟ್ ಹೆಚ್ಚಿದು. ಇದು ಇಂಟರ್ನ್ಶಿಪ್, ಇದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಅದು ಬಿಟ್ಟರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಬಂದಿದೆ, ಎಕೋ ಲ್ಯಾಬಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್. ಅದಾದಮೇಲೆ ಇದರಲ್ಲಿ ಥಾಮ್ಸನ್ನಲ್ಲೂ ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್, QA ಇಂಟರ್ನ್, ಡೆವಾಪ್ಸ್ ಇಂಟರ್ನ್. ಅದು ಬಿಟ್ಟರೆ ಗ್ರೋತ್ ಆರ್ಕಲ್ಲಿ
ಸಾಫ್ಟ್ವೇರ್ ಇಂಜಿನಿಯರ್, ಹೈಪರ್ ಫೇಸಲ್ಲಿ SD ಇಂಟರ್ನ್, ದೆನ್ ಆ್ಯಕೋದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರ್ 1 ಅಂತ ಕೊಟ್ಟಿದ್ದಾರೆ, ಮತ್ತು ಸಾಫ್ಟ್ವೇರ್ ಇಂಟರ್ನ್ ಕೊಟ್ಟಿದ್ದಾರೆ, AIML ಇಂಟರ್ನ್ ಕೊಟ್ಟಿದ್ದಾರೆ, AIML ಇಂಟರ್ನ್ ಬಂದಿದೆ. ಅದು ಬಿಟ್ಟರೆ ಅಸೋಸಿಯೇಟ್ ಕನ್ಸಲ್ಟೆಂಟ್ ಬಂದಿದೆ EYಯಲ್ಲಿ, ಅಸೋಸಿಯೇಟ್ ಕನ್ಸಲ್ಟೆಂಟ್ ಅದರಲ್ಲಿ EYಯಲ್ಲಿ ತುಂಬ ಸ್ಟೂಡೆಂಟ್ಸ್ಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಈಗ ನೀವು ಪ್ಯಾಕೇಜನ್ನು ನೋಡ್ಕೊಂಡು ಹೋದರೆ ಆರ್ಕ್ಟಿಕ್ ಉಲ್ಫಲ್ಲಿ ಆ್ಯಕ್ಚುಲಿ CTC 22.05 ಆಯಿತಾ, ಎಕೋಲ್ಯಾಬಲ್ಲಿ 9 lakh, ಥಾಮ್ಸನ್ ಇದರಲ್ಲಿ 6.5 to 7 lakhs. ಅದು ಬಿಟ್ಟರೆ ಆಲ್ಮೋಸ್ಟ್ ಹೆಚ್ಚಿದೆಲ್ಲ ಕೂಡ 7, 8, 10 ಎಬೋ ತುಂಬ ಆಗಿದೆ. ಹೈಪರ್ ಫೇಸ್ ಅವರು 20 lakhs ಆಫರ್ ಮಾಡಿದ್ದಾರೆ, ಗ್ರೋತ್ ಆರ್ಕ್ ಅವರು 10 lakhs ಆಫರ್ ಮಾಡಿದ್ದಾರೆ, ವ್ಯಾಟ್ ಫಿಕ್ಸ್ ಅವರು 10 to 12 ಆಫರ್ ಮಾಡಿದ್ದಾರೆ. ಸೊಸೈಟಿ ಜನರಲ್ಲೇ 12.21. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬಂದಿರೋದು ಯಾವುದು ಬ್ಲ್ಯಾಕ್ ಆ್ಯಪ್ ನೆಟ್ವರ್ಕ್ 11 lakhs, ಇನ್ಫ್ಲೆಕ್ಷನ್ ಟೆಕ್ಸ್ 20 lakhs ಆಫರ್ ಮಾಡಿದ್ದಾರೆ, ಪೆಗಾ ಸಿಸ್ಟಮ್ 14.5 lakhs ಆಫರ್ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಇಂಟರ್ನ್ಶಿಪ್ ಕೂಡ ಆಫರ್ ಆಗಿದೆ. ಇಂಟರ್ನ್ಶಿಪ್ 25,000, 30,000, 40,000, 35,000 ಇದೆಲ್ಲ ಆಫರ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ ಮೇಲೆ ಅವರಿಗೆ PPO ಕನ್ವರ್ಟ್ ಆಗುತ್ತೆ. ಸರಿನಾ? ಇದಿಷ್ಟು ಕಂಪನೀಸ್ಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು ಕಂಪ್ಲೀಟ್ ನನ್ನ ಹತ್ರ ಇದೆ. ಯಾವುದು ಎಕ್ಸೆಲ್ ಶೀಟೇ ಇದೆ. ಯಾವುದು RV ಯೂನಿವರ್ಸಿಟಿದು ಹೇಗಾಗಿದೆ, ಪ್ಯಾಕೇಜ್ ಎಷ್ಟಾಗಿದೆ, ಎಷ್ಟು ಕಂಪನಿ ಬಂದಿದೆ, ಸ್ಟೈಫಂಡ್ ಎಷ್ಟಾಗಿದೆ, ಎಷ್ಟು ಇದಾಗಿದೆ ಅಂತ ಓವರ್ ಆಲ್ ರೇಟಿಂಗ್ ಕೊಡೋದಾದರೆ, ನಾನು ಓವರ್ ಆಲ್ ರೇಟಿಂಗು ನನ್ನ ಮೇನ್ ಫೋಕಸ್ಸು ನಿಮ್ಮದು ಪ್ಲೇಸ್ಮೆಂಟ್ ಪ್ಲಸ್ ಫ್ಯಾಕಲ್ಟೀಸು ಓವರ್ ಆಲ್ ರೇಟಿಂಗ್ ಕೊಟ್ಟರೆ ನಾನು ಔಟ್ ಆಫ್ 10, ಔಟ್ ಆಫ್ 5 ಇದಕ್ಕೆ 4 ರೇಟಿಂಗನ್ನು ಕೊಡ್ತೇನೆ. ಔಟ್ ಆಫ್ 10 ಔಟ್ ಆಫ್ 5 4 ರೇಟಿಂಗನ್ನು ಕೊಡ್ತೇನೆ. ಔಟ್ ಆಫ್ 10 ಇಟ್ ಈಸ್ 8 ರೇಟಿಂಗ್ಸ್. ನಾನು ಯಾಕೆ ಇಲ್ಲಿ 2 ರೇಟಿಂಗ್ಸನ್ನು ಕಡಿಮೆ ಮಾಡಿದ್ದೇನೆ ಅಂತ ಕೇಳಿದರೆ, ಬಿಕಾಸ್ ಪ್ಲೇಸ್ಮೆಂಟ್ ಇನ್ನೂ ಆಗಬೇಕಷ್ಟೇ. ಇಂಪ್ರೂವ್ಮೆಂಟ್ ಆಗುತ್ತೆ, ಪಕ್ಕ ಆಗುತ್ತೆ. ಆಲ್ರೆಡಿ 30 to 35 ಕಂಪನೀಸ್ ಬಂದಿದೆ. ದಟ್ ಟು ಅವ್ರು RVC ಜೊತೆ ಅವ್ರನ್ನ ಕೂರಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಓವರ್ ಆಲ್ ರೇಟಿಂಗ್ ನಾನು 4 ಕೊಡ್ತಾ ಇದ್ದೇನೆ. ಡೌನ್ ದ ಲೈನ್ 2 ಇಯರ್ಸಲ್ಲಿ ಇದು 4.5ಗೂ ಹೋಗ್ಬೋದು ಅಥವಾ 9 ರೇಟಿಂಗ್ಸ್ಗೂ ಹೋಗ್ಬೋದು. ಇಟ್ಸ್ ಗುಡ್ ಆ್ಯಕ್ಚುಲಿ. ಓಕೆ ಸರ್, ಹಾಗಾದರೆ ಇಷ್ಟೆಲ್ಲ ಕಟ್ ಆಫ್ ರ್ಯಾಂಕಿಗೆ ನೀವೀಗ ಕಟ್ ಆಫ್ ರ್ಯಾಂಕ್ ಇಷ್ಟು ಕಡಿಮೆ ಕೊಟ್ಟಿದ್ದಾರಲ್ಲ ಸರ್, ಈ ಕಟ್ ಆಫ್ ರ್ಯಾಂಕಿಗೆ ಇಟ್ ಈಸ್ ವರ್ತಾ ಅಥವಾ ಬೇರೆ ಕಾಲೇಜ್ ವರ್ತಾ? ಇದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಇದನ್ನು ನಾನು ಕಂಪ್ಲೀಟ್ ಇದನ್ನು ನಮ್ಮ ಕೌನ್ಸಿಲಿಂಗಲ್ಲಿ ಹೇಳಿಕೊಡ್ತೇನೆ. ನಮ್ಮದು ಪೇಯ್ಡ್ ಕೌನ್ಸಿಲಿಂಗ್ ಇರುತ್ತೆ. ಇಟ್ ಈಸ್ ಅ ಪೇಯ್ಡ್ ಕೌನ್ಸಿಲಿಂಗು, ಫ್ರೀ ಕೌನ್ಸಿಲಿಂಗ್ ಅಲ್ಲ, ಪೇಯ್ಡ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಇದು ನನ್ನ ನಂಬರ್, ಅದ್ರ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 6362324224 6362324224. ಓಕೆ, ಇದು ನನ್ನ ಅಫಿಷಿಯಲ್ ನಂಬರ್. ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟ್ಲಿ ಇಟ್ಸ್ ಅ ಪೇಯ್ಡ್ ಕೌನ್ಸಿಲಿಂಗ್. ಇದರ ರಿಲೇಟೆಡ್ ಪೇಯ್ಡ್ ಕೌನ್ಸಿಲಿಂಗ್ ರಿಲೇಟೆಡ್ ಒಂದು ಸಪ್ರೇಟ್ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಏನೇನು ಸರ್ವಿಸ್ ಕೊಡ್ತೇನೆ ಕೇಳಿದ್ರೆ ಅದ್ರ ಬಗ್ಗೆನೂ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಈ ಥರ ಸರ್ವಿಸ್ ನಿಮಗೆ ಕರ್ನಾಟಕದಲ್ಲಿ ಯಾರೂ ಕೊಡೋದಿಲ್ಲ. ಇದಂತೂ 100% ಶೋರ್. ಕರ್ನಾಟಕದಲ್ಲಿ ಯಾವ ಕೌನ್ಸಿಲರು ಕೊಡೋದಿಲ್ಲ ಫಾರ್ ದಿಸ್ ರೇಟ್. ಎಷ್ಟು ಕೌನ್ಸಿಲಿಂಗ್ ಎಲ್ಲ ಕಾಲೇಜಿದು ಇನ್ಸೈಡರ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೇನೆ. ಸುಮ್ಮನೆ ಕೊಡೋದಲ್ಲ, ಎಲ್ಲ ಕಾಲೇಜಿಗೂ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಸರಿಯಾದ ಇದನ್ನು ಕೊಡ್ತೇನೆ ನಿಮಗೆ. ಏನು ಸುಮ್ಮನೆ ಅಲ್ಲಿ ವೆಬ್ಸೈಟನ್ನು ನೋಡಿಕೊಂಡು ಅಥವಾ ಕಟ್ ಆಫ್ ರ್ಯಾಂಕನ್ನು ನೋಡಿಕೊಂಡು ನಿಮಗೆ ರ್ಯಾಂಡಮ್ ಆಗಿ ಕಟ್ ಆಫ್ ರ್ಯಾಂಕನ್ನು ಕೊಡೋದಿಲ್ಲ. ಕಟ್ ಆಫ್ ರ್ಯಾಂಕ್ ನಿಮಗೊಂದು ಲಾಗಿನ್ ಕೊಡ್ತೇನೆ. ನಿಮ್ಮ ರ್ಯಾಂಕನ್ನು ಹಾಕ್ತೀರಾ, ನಿಮ್ಮ ಕ್ಯಾಟಗರಿನ ಹಾಕ್ತೀರಾ, ದೆನ್ ನಿಮ್ಮದು ಪ್ರಿಫರ್ಡ್ ಲೊಕೇಶನನ್ನು ಹಾಕ್ತೀರಾ, ಬ್ರ್ಯಾಂಚನ್ನು ಹಾಕ್ತೀರಾ. ಪರ್ಸ್ನಲೈಸ್ಡ್ ಕಟ್ ಆಫ್ ರ್ಯಾಂಕ್ ನಿಮ್ಗೆ ಕೊಡ್ತೇವೆ. ಅರ್ಥ ಆಯ್ತಾ? ಅದು ಒಂದು. ಅದು ಬಿಟ್ಟು ಇನ್ನೂ ತುಂಬ ಇದೆ. ಅದನ್ನು ನಾನು ಅದ್ರ ರಿಲೇಟೆಡ್ ಸಪ್ರೇಟಾಗಿ ವೀಡಿಯೋನ ಹಾಕ್ತೇನೆ. ಸರಿನಾ? ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕೇಳ್ಬೋದು. ಇನ್ನು ಫೀಸ್ ಅನ್ನೋದ್ರ ಬಗ್ಗೆ ಆ ವಿಡಿಯೋದಲ್ಲಿ ನಾನು ಇದು ಮಾಡ್ತೇನೆ. ಓಕೆ, ಎಲ್ಲ ಕರ್ನಾಟಕದ ಎಲ್ಲ ಕಾಲೇಜಿದು ಇನ್ಸೈಡರ್ ಇನ್ಫಾರ್ಮೇಷನ್. ದಿಸ್ ಇಸ್ ನಾಟ್ ಫ್ರಮ್ ಎನಿ ವೆಬ್ಸೈಟ್, ನೆನಪಿಟ್ಕೊಳ್ಳಿ. ಓಕೆ, ನಿಮ್ಗೆ 100% ಹೇಳ್ತೇನೆ. ಇಡೀ ಇಂಡಿಯಾದಲ್ಲಿ ಇಷ್ಟು ಏನು ಕಡಿಮೆ ರೇಟಿಗೆ, ಇಷ್ಟು ಕಡಿಮೆ ಅಂತಲ್ಲ, ನಾವು ಕೊಡುವಂಥ ಸರ್ವಿಸಿಗೂ ಮತ್ತು ನಾವು ತಗೊಳ್ಳುವಂಥ ಫೀಸಿಗೆ ಎಲ್ಲೂ ಸಿಗೋದಿಲ್ಲ. ದಟ್ ಈಸ್ ಮೈ ಚಾಲೆಂಜ್. ಸಿಕ್ಕರೆ ನಿಮ್ಮ ಕಂಪ್ಲೀಟ್ ಫೀಸನ್ನು ನಾನು ರಿಫಂಡ್ ಮಾಡ್ತೇನೆ. ಸರಿನಾ? ಓಕೆ, ಇದಿಷ್ಟು ಯಾವುದು RV ಯೂನಿವರ್ಸಿಟಿದು ಇದಾಯಿತು. ನಿಮ್ಗೆ ಇನ್ ಕೇಸ್ ಈಗ ಯಾವ ಕಾಲೇಜಿದು ಮಾಡಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತ ಆ ಕಾಲೇಜಿದು ಮಾಡ್ತೇನೆ. ಸರಿನಾ? ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಯಾರಿಗಾದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕಂತಿದ್ರೆ ಪೇಯ್ಡ್ ಕೌನ್ಸಿಲಿಂಗ್, ದಿಸ್ ಇಸ್ ನಾಟ್ ಫ್ರೀ. ನೀವು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸೇರ್ಬೋದು. ದರ್ ಇಸ್ ನೋ ಫೋರ್ಸ್. ಓಕೆ, ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು 6362324224 ಅಂತ. ಮುಂದಿದು ಫರ್ದರ್ ಪ್ರೊಸೆಸನ್ನು ನಾನು ಹೇಳ್ತೇನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನೀಡಿದ್ದವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.